ಭಾರತ ಪಾಕಿಸ್ತಾನ ದೇಶಗಳ ನಡುವೆ ಈಗಾಗಲೇ ಯುದ್ಧದ ಛಾಯೆ ಆವರಿಸಿದೆ. ಪಹಲ್ಗಾಮ್ನ ಕಿಚ್ಚು ಸೇಡಿಗೆ ಸೇಡು, ಯುದ್ಧಕ್ಕೆ ಯುದ್ಧ ಅಂತ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ನ ವಿರುದ್ಧ ಸಮರ ಸಾರೋದಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಪ್ರತೀಕಾರದ ಅಸ್ತ್ರ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ಬೇಕು ಅನ್ನೋ ಆಗ್ರಹ. ಅತ್ತ ಪಾಕ್ನಿಂದ ಕೂಡ ಯುದ್ಧ ಎದುರಿಸೋದಕ್ಕೆ ಬೇಕಾದ ತಂತ್ರಗಳನ್ನು ಹೆಣಿತಾ ಇದ್ದಾರೆ. ಈಗಾಗಲೇ ಗಡಿಯತ್ತ ಪಾಕ್ನ ಯುದ್ಧ ಟ್ಯಾಂಕರ್ಗಳು ಆಗಮಿಸ್ತಾ ಇದೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತದಿಂದ ಈ ಟ್ಯಾಂಕರ್ಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಎಲ್ಲವನ್ನು ಕೂಡ ಗಡಿ ಭಾಗಕ್ಕೆ ತಂದು ನಿಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ರಸ್ತೆಯಲ್ಲಿ ನೋಡಿದ್ರೆ ಸಾಲು ಸಾಲಾಗಿ ಟ್ಯಾಂಕರ್ಗಳು ಗಡಿ ಕಡೆಗೆ ಧಾವಿಸ್ತಾ ಇರುವಂಥದ್ದು. ಪಾಕಿಸ್ತಾನ ಮಾಡ್ಕೊಳ್ತಾ ಇರುವಂಥ ಪೂರ್ವ ತಯಾರಿ ಇದೆಲ್ಲ. ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಬೇಕಲ್ಲ, ಇಲ್ಲ ಅಂದ್ರೆ ಎಲ್ಲಿ ಭಾರತ ಏಕಾಏಕಿ ದಾಳಿ ಮಾಡಿಬಿಡುತ್ತೋ ಅನ್ನೋ ಭಯದಲ್ಲೇ ಪ್ರತಿ ಕ್ಷಣವನ್ನು ಕಳೀತಾ ಇರುವಂಥ ಪಾಕಿಸ್ತಾನ ಸುಮ್ಮನೆ ಶೋ ಆಫ್ ಮಾಡ್ತಾ ಇದೆ. ತನ್ನ ಬಳಿಯೂ ಯುದ್ಧ ಟ್ಯಾಂಕರ್ಗಳಿದೆ, ನ್ಯೂಕ್ಲಿಯರ್ ವೆಪನ್ ಇದೆ. ಒಬ್ಬೊಬ್ರು ತಲೆಗೊಂದು ಹೇಳಿಕೆ ನಾಯಕರು ಅಲ್ಲಿ ಕೊಡ್ತಾ ಇರೋದು. ಮತ್ತೊಂದು ಕಡೆ ನೋಡಿದ್ರೆ ಅಲ್ಲಿ ಸೇನಾಧಿಕಾರಿಗಳೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾರೆ ಪಾಕಿಸ್ತಾನದ ಆರ್ಮಿಲಿ. ಆದರೂ ತಾನು ಭಾರತಕ್ಕೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಈ ರೀತಿ ಟ್ಯಾಂಕರ್ಗಳನ್ನು, ಬಲೂಚಿಸ್ತಾನ ಭಾಗದಲ್ಲಿದ್ದಂಥ ಟ್ಯಾಂಕರ್ಗಳನ್ನು ಎಲ್ಲ ತಂದು ಗಡಿ ಭಾಗದಲ್ಲಿ ನಿಯೋಜನೆ ಮಾಡ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ ಭಾರತದ ಮೇಲಿರುವಂಥ ಭಯ. ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ತೀವ್ರ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಮೊದಲ ಭಾಗವಾಗಿ ರಾಜತಾಂತ್ರಿಕವಾಗಿ ಹೇಗೆಲ್ಲ ಹೊಡೆತ ಕೊಡಬಹುದು ಅಪ್ಪಾಪಿ ರಾಷ್ಟ್ರ ಪಾಕಿಸ್ತಾನಕ್ಕೆ, ಆ ಎಲ್ಲ ಹೆಜ್ಜೆಗಳನ್ನು ಭಾರತ ಈಗಾಗಲೇ ಇಟ್ಟಾಗಿದೆ. ಇನ್ನೇನಿದ್ರು ಸೇನಾ ಕಾರ್ಯಾಚರಣೆ ಒಂದು ಬಾಕಿ. ಒಂದು ಕಡೆ ಉಗ್ರರ ಬೆನ್ನತ್ತಲಾಗಿದೆ, ಮತ್ತೊಂದು ಕಡೆ ಉಗ್ರರ ಪೋಷಕ, ಉಗ್ರರ ಕಾರ್ಖಾನೆ ಅಂತ ಕರೆಸ್ಕೊಳ್ಳುವಂತಹ ಪಾಕಿಸ್ತಾನಕ್ಕೆ ಈ ಬಾರಿ ಸೇನೆ ಭಾಷೆಯಲ್ಲೇ ಉತ್ತರ ಕೊಡಬೇಕು. ಗುಂಡಿಗೆ ಗುಂಡು, ಈ ರೀತಿಯಾಗಿ ರಕ್ತಕ್ಕೆ ರಕ್ತ ಅಂತಾನೆ ಉತ್ತರ ಕೊಡಬೇಕು ಅನ್ನೋದು ಭಾರತೀಯರು ಆಗ್ರಹ ಪಡಿಸ್ತಾ ಇರೋದು. ಯಾಕಂದ್ರೆ ಈ ಬಾರಿಯ ದಾಳಿ ಅಷ್ಟು ಭೀಕರವಾಗಿತ್ತು. ಪ್ರವಾಸಿಗರನ್ನ ನಡೆಸಿಕೊಂಡು ದಾಳಿ ಮಾಡಲಾಗಿತ್ತು. ಹೀಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.